ಇನ್ನು ಕದನ ವಿರಾಮ ಘೋಷಣೆಯಾಗಿದೆ ಅಂತ ಇಡೀ ಜಗತ್ತು ಖುಷಿ ಪಡ್ತಾ ಇದ್ದಾಗಲೇ ಶಾಕ್ ಎದುರಾಗಿದೆ. ಕದನ ವಿರಾಮ ಘೋಷಣೆಯಾದ ಮೇಲೂ ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿ ಮತ್ತು ಬಾಂಬ್ಗಳ ಸದ್ದು ಮಾಡಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಸೇನೆ ಭೀಕರ ದಾಳಿ ಮಾಡಿದ 250ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇದರ ನಡುವೆ ಇರಾನ್ ನೌಕಾಪಡೆಯು ಹಾರ್ಮುಜ್ ಜಲಸಂಧಿಯ ಬಳಿಯ ಹಡಗುಗಳಿಗೆ ಟೆಹರಾನ್ನ ಅನುಮತಿ ಇನ್ನೂ ಅಗತ್ಯ ಇದೆ ಅಂತ ತಿಳಿಸಿ ಜಗತ್ತಿಗೆ ಮತ್ತೊಂದು ಶಾಕ್ ನೀಡಿದೆ. ಇನ್ನು ಲೆಬನಾನ್ ಮೇಲಿನ ದಾಳಿಗೆ ಸಿಟ್ಟಿಗೆದ್ದು ಇರಾನ್ ಹರ್ಮುಜ್ ಬಂದ್ ಮಾಡಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹರ್ಮುಜ್ ತೆರೆಯಬೇಕು, ಪರಮಾಣು ಅಸ್ತ್ರ ತ್ಯಜಿಸಬೇಕು, ಇಲ್ಲವಾದ್ರೆ ಇರಾನ್ ಮೇಲೆ ನಾವು ಮತ್ತೆ ದಾಳಿ ಮಾಡ್ತೀವಿ ಎಂದಿದ್ದಾರೆ. ಆದ್ರೆ ಟ್ರಂಪ್ ಎಚ್ಚರಿಕೆಯ ನಡುವೆಯೂ ಇರಾನ್ ಹೊಸ ಷರತ್ತು ಹಾಕಿದೆ. ಲೆಬನಾನ್ ಮೇಲೆ ದಾಳಿ ನಿಲ್ಲಿಸದಿದ್ದರೆ ನಾಳೆ ಇಸ್ಲಾಮಾಬಾದ್ ನಲ್ಲಿ ನಡೆಯುವ ಮಾತುಕತೆಗೆ ಬರಲ್ಲ, ಕದನ ವಿರಾಮದಿಂದಲೂ ಹಿಂದೆ ಸರಿಬಹುದು ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಈ ಕದನ ವಿರಾಮ ಎಲ್ಲ ಸುಮ್ಮನೆ ಜೋಕ್. ಕದನ ವಿರಾಮ ಅನ್ನೋದು ದೊಡ್ಡ ಜೋಕ್. ಇಂತ ಹುಚ್ಚರನ್ನ ನಂಬಿಕೊಂಡು ಬಹಳಷ್ಟು ಜನ ನಮ್ಮ ಜೀವನಗಳು ಆಯ್ತಪ್ಪ ಇನ್ಮೇಲೆ ಯಾವ ತೊಂದರೆನೂ ಇಲ್ಲ, ಎಲ್ಲ ಸರಿ ಹೋಯ್ತು, ಎಲ್ಲ ಸುಗಮವಾಗಿ ನಡೆಯುತ್ತೆ ಅಂತ ನಿಟ್ಟುಸಿರು ಬಿಟ್ಟವರು ಈಗ ಕ್ಯಾಕರ್ ಸುಗಿತಾ ಇದ್ದಾರೆ ಇವ್ರನ್ನ. ನಿಜ, ನನ್ಗಿಂತ ಪ್ರಜೆಗಳು ಬಳಸೋದಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಈ ಒಂದು 3-4 ದೇಶಗಳ ಹುಚ್ಚಾಟದಿಂದ ಇಡೀ ಪ್ರಪಂಚ ನಲುಗುತ್ತಾ ಇದೆ. ನಮ್ಮ ಆಟೋ ಡ್ರೈವರ್ಸ್ ಕತೆ ಏನಾಗ್ತಾ ಇದೆ ಅಂತ ಗೊತ್ತಾ ನಿಮ್ಗೆ? ಇಷ್ಟು ದಿನ ಪೂರೈಕೆ ಇದೆ, ಸಫಿಶಿಯಂಟ್ ಇದೆ ಅಂತ ಮುನಿಯಪ್ಪನವ್ರು ಹೇಳ್ತಾ ಇರೋರು ಇವತ್ತು ಕೇಂದ್ರದ ಮೇಲೆ ಹಾಕ್ತಾ ಇದ್ದಾರೆ. ನಿಜ, ಈ ಹುಚ್ಚರು ಇವತ್ತು ಕದನ ವಿರಾಮ ಅಂತಾರೆ. ಕದನ ವಿರಾಮ ಘೋಷಣೆಯಾದ 10 ಗಂಟೆಗಳಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಸಾಯ್ತಾ ಇದ್ದಾರೆ ಇವರು. ನಿಜಮ್ಮ. ಆ ಪಾಕಿಸ್ತಾನದ ಮುನೀರಾ ಮತ್ತು ಅವನ ಹೆಸರೇನು ಇನ್ನೊಬ್ಬ ಪ್ರಧಾನಿ, ಆತ ಜೋಕ್ ಆಗಿ ಹೋಗಿದ್ದಾನೆ. ಶಹಬಾಜ್ ಶರೀಫ್ ಜೋಕ್ ಆಗಿ ಹೋಗಿದ್ದಾರೆ. ಅಯ್ಯೋ, ನಾವು ಇಡೀ ಪ್ರಪಂಚದಾದ್ಯಂತ ಪಾಕಿಸ್ತಾನದ ಇಮೇಜ್ ಬದಲಾಗ್ತಾ ಇದೆ, ಪಾಕಿಸ್ತಾನನ ನೋಡುವಂತ ನೋಟ ಬದಲಾಗ್ತಾ ಇದೆ. ಪಾಕಿಸ್ತಾನ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಬಲ ದೇಶಗಳ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸೋದರ ಮೂಲಕ ನಾವು ಕೂಡ ಸ್ಟ್ರಾಂಗೆಸ್ಟ್ ಕಂಟ್ರಿ ಅಂತ ಇಡೀ ಪ್ರಪಂಚ ನಮ್ಮನ್ನ ನೋಡ್ತಾ ಇದೆ ಅಂತ ಈ ಒಂದು ಕದನ ವಿರಾಮ ಏನ್ ಆಯ್ತು ಅಂತ ಏನ್ 2 ದೇಶಗಳು ಒಪ್ಕೊಂಡ್ವೋ ಅದಾದ ಮೇಲೆ ಫುಲ್ ಪಾರ್ಟಿ ಅಂತಪ್ಪ ಪಾಕಿಸ್ತಾನದಲ್ಲಿ. ಮುನೀರಾ ಮತ್ತು ಶರೀಫಾ ಫುಲ್ ಪಾರ್ಟಿ ಅಂತೆ. ಪಾರ್ಟಿ ಮಾಡ್ತಾ ಇದ್ದಾಗ್ಲೇ ಆ ಕಡೆಯಿಂದ ಇಸ್ರೇಲ್ ಇಂದ ಇರಾನ್ ಮೇಲೆ ಒಂದು ಬಾಂಬ್ ಬಿತ್ತು ಟಪಕ್ ಅಂತ. ಪಾರ್ಟಿ ಎಲ್ಲ ಸರ್ವನಾಶ ಆಯ್ತು. ಆಮೇಲೆ ಅಯ್ಯೋ, ನಾವು ಹಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ವಿ, ನಾವು ಹಂಗ್ ಮಾಡ್ಬೇಕಂತ ಅನ್ಕೊಂಡಿದ್ವಿ, ನಾವು ಏನೋ ಶಾಂತಿಯ ಮಾತುಕತೆ ಮಾಡ್ಬೇಕಂತ ಅಂತಿದ್ವಿ, ನಾವು ಈ ಒಂದು ಪ್ರಪಂಚವನ್ನ ರಕ್ಷಿಸ್ಬೇಕಂತ ಇದ್ವಿ, ಆದ್ರೆ ನೀವು ಪಾರ್ಟಿಗಳು ನೀವ್ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಅಂತ ಈಗ ಗೋಗರಿತಾ ಇದೆ. ಪಾಕಿಸ್ತಾನವನ್ನ ನಂಬೋದಿಲ್ಲ. ಪಾಕಿಸ್ತಾನಕ್ಕೆ ಏನ್ ಕ್ರೆಡಿಬಿಲಿಟಿ ಇದೆ ಅಂತ ನಾವು ನಂಬಬೇಕು. ಅದೊಂದು ಫಸ್ಟೇ ಸಾಯ್ತಾ ಇರುವಂತಹ ದೇಶ. ಆ ದೇಶದವನ್ನ ನಾವ್ಯಾಕೆ ನಂಬಬೇಕು ಅಂತ ಇಸ್ರೇಲ್ ಖಂಡ ತುಂಡವಾಗಿ ಹೇಳಿದೆ. ಹೌದು, ಏನ್ ಕ್ರೆಡಿಬಿಲಿಟಿ ಇದೆ ಅಂತ ಈ ದೇಶದ ಮೇಲೆ, ಏನ್ ಪವರ್ ಇದೆ ಅಂತ ಈ ದೇಶ, ಏನ್ ಅಥಾರಿಟಿ ಇದೆ ಅಂತ ಈ ದೇಶವನ್ನ ನಾವು ನಂಬಬೇಕು ಅಂತ ಇಸ್ರೇಲ್ ಉಗಿತಾ ಇದೆ. ಇದನ್ನೆಲ್ಲ ನಾವು ನಂಬಿ ದೊಡ್ಡ ಡಿಸಿಷನ್ಸ್ ತಗೊಳ್ಳೋದಕ್ಕಾಗೋದಿಲ್ಲ ಅಂತ. ಸೊ ಅಮೆರಿಕಾದ ಟ್ರಂಪ್ ಇಂತ ಪಾಕಿಸ್ತಾನದಂತ ಗುಳ್ಳೆನರಿ ದೇಶವನ್ನ ಮಧ್ಯೆ ಬಿಟ್ಬಿಟ್ಟು ಸ್ಕ್ರಿಪ್ಟೆಡ್ ಸ್ಟೋರಿಗಳನ್ನ ಕೊಟ್ಟು ಆಕಪ್ಪ ಶರೀಫಾ ಅಂತ ಕಳ್ಸಿದ್ರೆ, ಆ ಶರೀಫಾ ಕಳ್ಸಿರುವಂತಹ ಒಂದು ಏನು ಮೆಸೇಜ್ ಅನ್ನ ಡಿಲೀಟ್ ಮಾಡದೆ ಪೋಸ್ಟ್ ಮಾಡೋದು ಬಿಟ್ಬಿಟ್ಟು ಹೆಂಗೆ ಅಮೆರಿಕಾದ ಟ್ರಂಪ್ ಕಳ್ಸಿದ್ನೋ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಹಾಕಿ ಇಡೀ ಪ್ರಪಂಚದಾದ್ಯಂತ ಜೋಕರ್ ಆಗೋದ ನವಾಜ್ ಶರೀಫ್. ಇವರು ಯಾರು ಶಹಬಾಜ್ ಶರೀಫ್. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಈಗ ಇಡೀ ಪ್ರಪಂಚ ಏನ್ ಕದನ ವಿರಾಮ ಮಾಡಿಸಿದೀಯಪ್ಪ ನೀನು ಅಂತ ಇಸ್ರೇಲ್ ಏನ್ ಹೇಳ್ತಾ ಇದೆ ಅಂದ್ರೆ, ಕಮ್ಯುನಿಕೇಶನ್ ಸರಿ ಮಾಡಿಲ್ಲ ಪಾಕಿಸ್ತಾನ. ಈ ಕಡೆ ಇರಾನ್ ಕಮ್ಯುನಿಕೇಟ್ ಮಾಡ್ಬೇಕು, ಆ ಕಡೆ ಅಮೆರಿಕ ಕಮ್ಯುನಿಕೇಟ್ ಮಾಡ್ಬೇಕು. ಪಾರ್ಟಿಗಳು ಯಾರ್ಯಾರಪ್ಪ? ಇರಾನು, ಇಸ್ರೇಲು ಮತ್ತೆ ಅಮೆರಿಕ. ಇಸ್ರೇಲು ಮತ್ತೆ ಅಮೆರಿಕಾಗೆ ನೀನು ಸೀಸ್ ಫೈರ್ ನ ಕಂಡೀಷನ್ಸ್ ಏನಿದೆ ಅದನ್ನ ಕರೆಕ್ಟ್
ಕರೆಕ್ಟ್ ಆಗಿ ಅವ್ರಿಗೆ ಮಾಹಿತಿ ಕೊಡ್ಬೇಕಲ್ವಾ? ಏನ್ ಷರತ್ತಿವೆ ಅದನ್ನ ಒಪ್ಕೊಂಡಿದಾರ ಇಲ್ವಾ? ಇರಾನ್ನ ಷರತ್ತೇನು, ಅಮೆರಿಕಾದ ಷರತ್ತುಗಳೇನು, ಯಾವ್ದಾವ್ದಕ್ಕೆ ಒಪ್ಪಿಗೆ ಇಲ್ಲ, ಯಾವ್ದಾವ್ದಕ್ಕೆ ಒಪ್ಪಿಗೆ ಇದೆ, ಈ ವಿಚಾರದಲ್ಲಿ ಯಾವ ಕನ್ಫ್ಯೂಷನ್ ಇಲ್ಲದೆ ಇರುವಂತೆ 3 ರಾಷ್ಟ್ರಗಳಿಗೆ ಇವರು ಮಧ್ಯಸ್ಥಿಕೆ ವಹಿಸಿದ ಮೇಲೆ, ಬ್ರೋಕರ್ ಕೆಲಸ ಮಾಡಿದ್ಮೇಲೆ ಕರೆಕ್ಟ್ ಆಗಿ ಬ್ರೋಕರ್ ಕೆಲಸ ಮಾಡ್ಬೇಕು. ಹೌದಾ? ಹೌದು. ಬ್ರೋಕರ್ ಈ ಉದಾಹರಣೆಗೆ ಒಂದು ಮನೆ ಬಾಡಿಗೆ ಇಷ್ಟು ಅಂತ ಓನರ್ ಹೇಳ್ತಾನೆ, ಅದನ್ನ ಕರೆಕ್ಟ್ ಆಗಿ ಟೆನೆಂಟ್ಗೆ ಹೇಳ್ಬೇಕು ಮಧ್ಯಸ್ಥಿಕೆ ಬ್ರೋಕರ್ ಇದ್ದವರು. ಅದನ್ನ ಬಿಟ್ಬಿಟ್ಟು ಇವ್ರು ಹೇಳಿದ್ದೊಂದು, ಈತ ಇಲ್ಲಿ ಬಾಡಿಗೆದಾರರಿಗೆ ಹೇಳಿದ್ದೊಂದು, ಅವ 50,000 ಹೇಳಿರ್ತಾನೆ, ಇವ 40,000 ಹೇಳಿರ್ತಾನೆ. ನಾಳೆ ಬಾಡಿಗೆ ಕೊಡ್ಬೇಕಾದ್ರೆ ಇಲ್ರಿ ನನ್ಗೆ ಹೇಳಿದ್ದ 40,000 ಅಂತಂದ್ರೆ ಹಂಗಾಗೈತಿ ಇವತ್ತು ಪಾಕಿಸ್ತಾನದ ಕೆಲಸ. ಕೋಆರ್ಡಿನೇಷನ್ ಸರಿ ಮಾಡಿಲ್ಲ ಮತ್ತು ಇನ್ಫಾರ್ಮೇಶನ್ ಕೂಡ ಸರಿ, ಬಹಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದಾವೆ. ಇಸ್ರೇಲ್ ಹೇಳ್ತಾ ಇದೆ ಕಂಡೀಷನ್ಸ್ ನನ್ಗೆ ಗೊತ್ತಿಲ್ಲ ಅಂತ, ಅಮೆರಿಕ ಈಗ ಹೇಳ್ತಾ ಇದೆ ಲೆಬನಾನ್ ವಿಚಾರ ನಾವು ಒಪ್ಕೊಂಡೇ ಇಲ್ಲ ಅಂತ, ಇರಾನ್ ಹೇಳ್ತಾ ಇದೆ ಲೆಬನಾನ್ ವಿಚಾರವನ್ನ ನಾವು ಫಸ್ಟ್ ಆಫ್ ಆಲ್ ಮುಂದಿಟ್ಟಿದ್ವಿ ಅಂತ. ಸೊ ಪಾಕಿಸ್ತಾನ ಈಗ ತಲೆ ಕೆರ್ಕೊಂಡು ಹುಚ್ಚಾಗೈತೆ ಅಷ್ಟೇ. ಈಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಸುಮ್ನೆ ನಾವು ಬಾಲ ಮುದುಡ್ಕೊಂಡು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಏನೋ ಮಾಡ್ಬಿಡ್ತೀವಿ, ಏನೋ ದೇಶ ಇಡೀ ಪ್ರಪಂಚದಾದ್ಯಂತ ನಮ್ದು ಒಂದ್ ಇರ್ಲಿ ಜಂಡ ಹಾರ್ಸೋಣ ಅಂತ ಹೋಗಿತ್ತು. ಈಗ ಜಂಡಾನೇ ಮತ್ತೆ ತಿರುಗಿ ಹಿಂದಕ್ಕೆ ಬಂದ್ಬಿಟ್ಟೈತೆ ಅವ್ರಿಗೆ, ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಒಂದ್ ಕಡೆ. ಇನ್ನೊಂದು ಕಡೆ ನೋಡಿ, 10 ಗಂಟೆಗಳಾಗಿರ್ಲಿಲ್ಲ ಕದನ ವಿರಾಮ ಘೋಷಣೆಯಾಗಿ, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ, ಲೆಬನಾನ್ನ ರಾಜಧಾನಿ ಬೈರುತ್ ಮೇಲೆ. ಸೊ ಲೆಬನಾನ್ ಇಸ್ರೇಲ್ ಜಸ್ಟ್ ಮೇಲೆ ಇರುವಂತಹ ಒಂದು ಇದು, ಈ ಇಸ್ರೇಲ್ನ ಉತ್ತರ ಭಾಗದಲ್ಲಿದೆ. ಸುಮಾರು 58 ಲಕ್ಷ ಪಾಪ್ಯುಲೇಷನ್ ಇರಬಹುದು ಆ ಲೆಬನಾನ್ದು, ಮತ್ತು ಶಿಯಾ ಮೆಜಾರಿಟಿ ಇರುವಂತಹ ಕಂಟ್ರಿ ಅದು. ಮೊದಲಿನಿಂದಲೂ ಕೂಡ ಇಸ್ರೇಲ್ಗೂ ಮತ್ತು ಲೆಬನಾನ್ಗೂ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ಲೆಬನಾನ್ ಭಯೋತ್ಪಾದಕ ಕೃತ್ಯಗಳನ್ನ ಇಸ್ರೇಲ್ ನಲ್ಲಿ ನಡೆಸುತ್ತೆ, ಆಗಾಗ್ಗೆ ಗುಂಡಿನ ದಾಳಿ, ಆಗಾಗ್ಗೆ ನಮ್ಮ ಮೇಲೆ ದಾಳಿಗಳನ್ನ ಮಾಡ್ತಾ ಇದೆ. ಹೀಗಾಗಿ ಈ ಭಯೋತ್ಪಾದಕ ಒಂದು ಗುಂಪನ್ನ ಅಥವಾ ಸಮೂಹವನ್ನ ನಾವು ಬಿಡೋದಿಲ್ಲ ಅಂತ. ಸೊ ಲೆಬನಾನ್ ನಲ್ಲಿ ಇರುವಂತಹ ಹಿಜ್ಬುಲ್ಲಾ ಅನ್ನುವಂತಹ ಒಂದು ಭಯೋತ್ಪಾದಕ ಸಮೂಹ ಏನಿದೆ, ಆ ಒಂದು ಸಮೂಹವನ್ನ ನಾವು ನಿರ್ನಾಮ ಮಾಡ್ತೀವಿ ಅಂತ ನಿರಂತರವಾದಂತಹ ದಾಳಿಗಳು ಲೆಬನಾನ್ ಮೇಲೆ ನಡೀತಾನೆ ಇದೆ. ಇಸ್ರೇಲ್ ಇವತ್ತು ಕೂಡ ಅದನ್ನೇ ಮಾಡಿದೆ. ಇದು ಇಡೀ ಈ ವರ್ಷದ ಅತ್ಯಂತ ಭೀಕರ ದಾಳಿ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಜನವಸತಿ ಕಟ್ಟಡಗಳ ಮೇಲೆ ಇವರು ಬಾಂಬಾರ್ಡ್ ಮಾಡಿದ್ದಾರೆ. ಆಮೇಲೆ ಯಾವ ರೀತಿ ನಿರ್ನಾಮ ಮಾಡಿದ್ದಾರೆ ಅಂತಂದ್ರೆ, ನಾಗರಿಕ ವಸತಿ ತಾಣಗಳ ಮೇಲೆ ನೀವು ಬಾಂಬ್ ಮಾಡಂಗಿಲ್ಲ, ಹಾಕಂಗಿಲ್ಲ, ದಾಳಿ ಮಾಡಂಗಿಲ್ಲ. ಆದರೆ ಇಲ್ಲ, ಹಿಜ್ಬುಲ್ಲಾ ಏನು ಉಗ್ರಗಾಮಿಗಳಿದ್ದಾರೆ ಅವರು ಈ ಒಂದು ನಾಗರಿಕರ ಒಂದು ಶೀಲ್ಡ್ ಅನ್ನ ತೆಗೆದುಕೊಂಡು ಅವರು ಅಲ್ಲಿ ಅಡಿಗೆ ಕೂತಿದ್ರು, ಹೀಗಾಗಿ ನಾವು ಅವರನ್ನ ಉಡಾಯಿಸಿದ್ದೀವಿ ಅಂತ ಇವ್ರು ಹೇಳ್ತಾ ಇರೋದು. ಬಟ್ ಈ ಕಡೆ ಇರಾನ್ ನ ಷರತ್ತುಗಳಲ್ಲಿ ಇದ್ದಂತಹ ಒಂದು ಪಾಯಿಂಟ್, ಲೆಬನಾನ್ ಮೇಲೂ ಕೂಡ ಇನ್ನು ಮೇಲೆ ದಾಳಿ ಮಾಡುವ ಹಾಗಿಲ್ಲ ಅನ್ನೋ ಷರತ್ತನ್ನ ಇರಾನ್ ವಿಧಿಸಿತ್ತು. ಆ ಷರತ್ತನ್ನ ಅಮೆರಿಕ ಒಪ್ಪಿಕೊಂಡಿದೆ ಅಂತ ಮಧ್ಯಸ್ಥಿಕೆಯಲ್ಲಿ ಬ್ರೋಕರ್ ಕೆಲಸ ಮಾಡ್ತಾ ಇದ್ರಲ್ಲ ಪಾಕಿಸ್ತಾನದ ಪ್ರಧಾನಿ, ಆತ ಕೂಡ ಟ್ವೀಟ್ ಮಾಡಿ ಹೇಳಿದ್ದ ಏನು ಅಂದ್ರೆ, ಇಮಿಡಿಯೇಟ್ ಸೀಸ್ ಫೈರ್ ಎವ್ರಿವೇರ್ ಇನ್ಕ್ಲೂಡಿಂಗ್ ಲೆಬನಾನ್, ಎಫೆಕ್ಟಿವ್ ಈಗ ಇಮಿಡಿಯೇಟ್ಲಿ ಅಂತ ಸೀಸ್ ಕದನ ವಿರಾಮ ಎಲ್ಲಾ ಕಡೆ ಇನ್ಕ್ಲೂಡಿಂಗ್ ಲೆಬನಾನ್ ಅಂತ ಪಾಕ್ ಪ್ರಧಾನಿ ಟ್ವೀಟ್ ಮಾಡಿದ್ದನ್ನ ಟ್ರಂಪ್ ಕೂಡ ಎಂಡಾರ್ಸ್ ಮಾಡಿದ್ರು, ಇರಾನ್ ಕೂಡ ಎಂಡಾರ್ಸ್ ಮಾಡ್ತು. ಈಗ ನೋಡಿದ್ರೆ ಇಸ್ರೇಲ್ ನನ್ಗೆ ಗೊತ್ತಿಲ್ಲ ಅಂತ ಇದೆ, ಅಮೆರಿಕ ಹೇಳ್ತಾ ಇದೆ ನಾನು ಇದು ನೋಡೇ ಇಲ್ಲ ಷರತ್ತನ್ನ ಅಂತ ಹೇಳ್ತಾ ಇದೆ. ಸೊ ಇರಾನ್ ಮೇಲೇನು ದಾಳಿ ಮಾಡಿದೆ ಇಸ್ರೇಲ್, ಲೆಬನಾನ್ ಮೇಲೂ ದಾಳಿ ಮಾಡಿದೆ. ಇದನ್ನ ನೋಡ್ಕೊಂಡು ಇರಾನ್ ಸುಮ್ನೆ ಕುತ್ಕೋಬೇಕಾ? ನೀವು ಕದನ ವಿರಾಮ ಅಂದ್ರೆ ಕದನ ವಿರಾಮದಂತೆಯೇ ಇರಬೇಕು. ನಾವು ದಾಳಿ ಮಾಡ್ತೀವಿ, ನೀವು ಮಾತ್ರ ಪ್ರತಿ ದಾಳಿ ಮಾಡಬೇಡಿ ಅಂತಂದ್ರೆ ಅದ್ ಹೆಂಗಾಗುತ್ತೆ? ಈಗ ಟ್ರಂಪ್ ಕಾಕ ಸಿಟ್ಟಿಗೆದ್ದಾನ, ಇರಾನ್ ನೀವೇನ್ರಿ ಕದನ ವಿರಾಮ ಅಂದ್ರೆ ಕದನ ವಿರಾಮದಂತೆ ಇರಬೇಕು ಅಂತ, ನೀ ಇಸ್ರೇಲ್ ಹೇಳಪ್ಪ ಅಂತ ಇರಾನ್ ಹೇಳ್ತಾ ಇದೆ. ನನಗೇನು ಹೇಳ್ತಿ, ಇಸ್ರೇಲ್ ಹೇಳು, ಕದನ ವಿರಾಮ ಫಸ್ಟ್ ಬ್ರೇಕ್ ಮಾಡಿದ್ದು ಇಸ್ರೇಲ್, ಫಸ್ಟ್ ಅದಕ್ಕೆ ಹೇಳು ಅಂತ. ಈಗ ಆ ಒಂದು ವಿಶ್ವಸಂಸ್ಥೆ ಅಂತ ಒಂದು ಸಂಸ್ಥೆ, ಆಮೇಲೆ ಇನ್ನೊಂದು ಯುನೆಸೆಫ್ ಅಂತ ಒಂದು ಸಂಸ್ಥೆ ಜಸ್ಟ್ ಒಂದು ಸುದ್ದಿ, ನಾಗರಿಕರ ಮೇಲೆ ದಾಳಿ ಮಾಡಿರೋದನ್ನ ನಾವು ಸಹಿಸಲ್ಲ ಅಂತ ಅಷ್ಟೇ. ಅದು ಬಿಟ್ರೆ ಇವಕ್ಕೆ ಏನಿಲ್ಲ, ಇವಕ್ಕೆ ಏನು ಒಂದು ಮೂಳೆನೂ ಇಲ್ಲ, ಇವಕ್ಕೆ ವೇಸ್ಟ್. UN ಅಂತ ಒಂದು ಆಮೇಲೆ ಯುನಿಸೆಫ್ ಅಂತ ಒಂದು ಸುಮ್ನೆ ಒಂದು ಸುದ್ದಿ ತರ ಇದನ್ನ ನೋಡ್ತಾ ಇದ್ದಾರೆ. ಏನೇ ಆಗ್ಲಿ ಈ ತರದ ಘಟನೆಗಳು ನೋಡಿ, ಪಾಪ ನಾಗರಿಕರ ತಾಣಗಳ ಮೇಲೆ ಈ ತರ ಏನು ಇಂತಹ ಯುಗದಲ್ಲೂ ಕೂಡ ನಾವು ಈ ತರದ ಒಂದು ದೃಶ್ಯಗಳನ್ನ ನೋಡ್ತಾ ಎಷ್ಟು ಅಂತ ನಾಗರಿಕರನ್ನ ಸಾಯಿಸ್ತೀರಿ, ಎಷ್ಟು ಅಂತ ಮಕ್ಕಳನ್ನ ಸಾಯಿಸ್ತೀರಿ.